ಜನವರಿಯಿಂದ ಜೂನ್ 6 ತಿಂಗಳು ಮುಗಿದಿದೆ. ಏನಾದ್ರೂ ಹೊಸದಾಗಿ ಕ್ರಿಯೇಟ್ ಮಾಡಿದ್ರಾ? ಏನಾದ್ರೂ ಹೊಸದಾಗಿ ಪ್ರೋಗ್ರೆಸ್ ನೋಡಿದ್ರಾ? ಅಥವಾ ಏನಾದ್ರೂ ಹೊಸದಾಗಿ ಟ್ರೈ ಮಾಡಿದ್ರಾ? ಇಫ್ ಇದಕ್ಕೆ ಆನ್ಸರ್ ನೋ ಅಂದ್ರೆ ನನ್ಗೆ ಗೊತ್ತು ನೀವೇನ್ ಮಾಡಿದೀರಾ ಅಂತ. ಆರ್ಸ್ ಅಂಡ್ ಆರ್ಸ್ ಸ್ಕ್ರೋಲ್ ಮಾಡಾದ್ಮೇಲೆ ಈಗ ಗೊತ್ತಾಗ್ತಾ ಇದೆ, ಹ್ಯಾಂಗ್ ಆನ್, ಅರ್ಧ ವರ್ಷ ಮುಗಿತು, ನಾನು ಏನೂ ಮಾಡಿಲ್ಲ. ಬಟ್ ಮೇ ಬಿ ನೀವು ಲಕ್ಕಿ ಅನ್ಸುತ್ತೆ, ಯಾಕಂದ್ರೆ ನಿಮ್ಮ ಹತ್ರ ಇನ್ನೂ ಅರ್ಧ ವರ್ಷ ಟೈಮ್ ಬಾಕಿ ಇದೆ. ನೀವೇ ಡಿಸೈಡ್ ಮಾಡಿ ಇಷ್ಟು ದಿನ ಯಾವ ವ್ಯಕ್ತಿಯಾಗಿ ನೀವು ಇದ್ರಿ ಹಾಗೆ ಇರ್ತೀರಾ, ಅಥವಾ ನೆಕ್ಸ್ಟ್ 6 ಮಂತ್ ನಲ್ಲಿ ಕಂಪ್ಲೀಟ್ ಆಗಿ ಏನಾದ್ರೂ ಚೇಂಜ್ ಮಾಡ್ತೀರಾ ಅಂತ. ಈಗ ಮುಗಿದು ಹೋಗಿರೋ ಟೈಮ್ನ ಬಗ್ಗೆ ಯೋಚನೆ ಮಾಡಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಬಟ್ ಅದರಿಂದ ಯಾವ್ದಾದ್ರು ವ್ಯಾಲ್ಯೂಯಬಲ್ ಲೆಸನ್ಸ್ಗಳು ಅಥವಾ ಮಿಸ್ಟೇಕ್ಸ್ಗಳು ಗೊತ್ತಾಗಿದ್ರೆ ಅದರಿಂದ ಲರ್ನ್ ಮಾಡಿ ಅಥವಾ ಇಂಪ್ರೂವ್ ಮಾಡಿ. ಈಗ ನೀವು ಮಾಡ್ತಾ ಇರೋ ಮಿಸ್ಟೇಕ್ಸ್ಗಳ ಬಗ್ಗೆ ಮಾತಾಡೋಣ. ಎಷ್ಟು ಬಾರಿ ಇಂಪಾರ್ಟೆಂಟ್ ಆಗಿರೋ ಟಾಸ್ಕ್ಗಳನ್ನ ಮಾಡದೆ ಅದನ್ನ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಿರ್ತೀರಾ. ನಿಮ್ಗೆ ಗೊತ್ತು ಯಾವ್ದು ಇಂಪಾರ್ಟೆಂಟ್ ಅಂಡ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ಬಟ್ ಸ್ಟಿಲ್ ನೀವು ಬೇಡದೇ ಇರೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀರಾ. ಲಾಸ್ಟ್ ನಲ್ಲಿ ಮೋಟಿವೇಶನ್ಗೋಸ್ಕರ ವೇಟ್ ಮಾಡ್ತೀರಾ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನೀವು ಸಾಂಗ್ಸ್ ಕೇಳೋದ್ರಿಂದ, ಮೋಟಿವೇಶನ್ ಸ್ಪೀಚಸ್ ಕೇಳೋದ್ರಿಂದ ಮೋಟಿವೇಶನ್ ಒಂದು ಸ್ಪಾರ್ಕ್ ಸಿಗ್ಬೋದು, ಆದ್ರೆ ಅದು ಬೇಗನೆ ಮುಗಿದು ಹೋಗುತ್ತೆ. ಬಟ್ ನಿಮ್ಮ ಆಕ್ಷನ್ಸ್ ಗಳಿಂದ, ನಿಮ್ಮ ಡಿಸಿಪ್ಲಿನ್ ಇಂದ ಬಿಲ್ಡ್ ಆಗೋ ಮೋಟಿವೇಶನ್ ತುಂಬಾ ಟೈಮ್ ತನಕ ಇರುತ್ತೆ. ನೀವು ನಾಳೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರೋದು ಬರೀ ಒಂದು ಟಾಸ್ಕ್ ಮಾತ್ರ ಅಲ್ಲ, ನಿಮ್ಮ ಕಂಪ್ಲೀಟ್ ಡ್ರೀಮ್ ಅನ್ನ. ಅದಕ್ಕೆ ಯಾವ ಗೋಲ್ ಅನ್ನ ಸೆಟ್ ಮಾಡಿದಿರೋ ಅದರ ಮೇಲೆ ಫುಲ್ ಫೋಕಸ್ ನಿಂದ ಅಟ್ಯಾಕ್ ಮಾಡಿ. ಇನಿಷಿಯಲಿ ಕಷ್ಟ ಆಗುತ್ತೆ, ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಬಟ್ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಮ ಸಿಂಪಲ್ ಆಕ್ಷನ್ಸ್ ನಿಮ್ಮಲ್ಲಿ ಡಿಸಿಪ್ಲಿನ್ ಬಿಲ್ಡ್ ಮಾಡ್ಬಿಡುತ್ತೆ. ತುಂಬಾ ಜನ ಪ್ಲಾನಿಂಗ್ ಅಂತೂ ತುಂಬಾ ಮಾಡ್ತಾರೆ, ಬಟ್ ಯಾವುದನ್ನು ಸ್ಟಾರ್ಟ್ ಮಾಡಲ್ಲ. ಯಾಕಂದ್ರೆ ನಾನು ಏನೇ ಮಾಡಿದ್ರು ಅದನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೀವು ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಈಕ್ವಲ್ ಆಗಿ ನಾನು ವರ್ಕ್ ಮಾಡಬೇಕು ಅಂತ. ಆದ್ರೆ ಓವರ್ ಆಗಿ ಥಿಂಕ್ ಮಾಡ್ತಾ ಎಂಡ್ಲೆಸ್ ಆಗಿ ಪ್ಲಾನಿಂಗ್ ಮಾಡಿ ಎಕ್ಸಿಕ್ಯೂಟ್ ಮಾಡದೆ ರೈಟ್ ಮೂಮೆಂಟ್ ಅಥವಾ ಪರ್ಫೆಕ್ಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ರೆ ಡ್ರೀಮ್ಸ್ ಆಗಿ ಉಳಿಯುತ್ತೆ, ಡ್ರೀಮ್ ಕಮ್ ಟ್ರೂ ಆಗಲ್ಲ. ಯಾವಾಗ್ಲೂ ಔಟ್ಕಮ್ ನ ಬಗ್ಗೆನೇ ಥಿಂಕ್ ಮಾಡ್ಕೊಂಡು ಕಲ್ಪನೆಯಲ್ಲೇ ಇರೋದಕ್ಕಿಂತ ಆ ಇಂಪರ್ಫೆಕ್ಟ್ ಆಗಿರೋ ಜರ್ನಿಯ ಪ್ರಾಸೆಸ್ ಅನ್ನ ಎಂಜಾಯ್ ಮಾಡ್ತಾ ಇಂಪರ್ಫೆಕ್ಷನ್ ಇಂದ ಪರ್ಫೆಕ್ಷನ್ ಕಡೆಗೆ ಹೋಗಿ. ಇದರಿಂದ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅಂಡ್ ಆ ಎಕ್ಸ್ಪೀರಿಯನ್ಸ್ ಇರೋ ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ. ಆಲ್ವೇಸ್ ರಿಮೆಂಬರ್, ಇಂಪರ್ಫೆಕ್ಟ್ ಆಕ್ಷನ್ ಬೀಟ್ಸ್ ಪರ್ಫೆಕ್ಟ್ ಡಿಲೇ. ಎಕ್ಸ್ಕ್ಯೂಸಸ್ ಕೊಡೋದನ್ನ ಬಂದ್ ಮಾಡಿ. ನನ್ನ ಪೇರೆಂಟ್ಸ್ ಹತ್ರ ಹಣ ಇಲ್ಲ, ಸ್ಟಾರ್ಟ್ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ ಇಲ್ಲ, ನನ್ನ ಫೇಸ್ ಚೆನ್ನಾಗಿಲ್ಲ, ಯಾರು ಸಪೋರ್ಟ್ ಮಾಡಲ್ಲ ಅನ್ನೋದನ್ನ ಫಸ್ಟ್ ಬಿಡ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸ್ಕ್ಯೂಸಸ್ ಕೊಡೋದು ಈಸಿ, ಆದ್ರೆ ಇರೋ ಫೆಸಿಲಿಟೀಸ್ ನಿಂದ ಡ್ರೀಮ್ಸ್ ನ ಕಡೆಗೆ ವರ್ಕ್ ಮಾಡೋದು ಕಷ್ಟ. ಐನೋ ಕೆಲವೊಂದು ಥಿಂಗ್ಸ್ ನಿಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ, ಬಟ್ ಯಾವ ಥಿಂಗ್ಸ್ ನಿಮ್ಮ ಕಂಟ್ರೋಲ್ ನಲ್ಲಿ ಇದೆಯೋ ಅದನ್ನಾದ್ರೂ ಕರೆಕ್ಟ್ ಆಗಿ ಫಾಲೋ ಮಾಡಿ. ತುಂಬಾ ಜನ ಪೇರೆಂಟ್ಸ್ ಅನ್ನ ಬ್ಲೇಮ್ ಮಾಡ್ತಾರೆ. ನಾವೆಲ್ಲರೂ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಅವರಿಂದ ಏನ್ ಬೆಸ್ಟ್ ಆಗುತ್ತೋ ಅದನ್ನ ನಿಮ್ಗೆ ಕೊಟ್ಟಿದ್ದಾರೆ. 90% ಆಫ್ ದ ಟೈಮ್ ನಿಮ್ಮ ಹತ್ರ ಇರೋ ಸ್ಮಾರ್ಟ್ ಫೋನ್ ನಿಮ್ಮ ಪೇರೆಂಟ್ಸ್ ಹತ್ರ ಇರೋದಕ್ಕಿಂತ ತುಂಬಾ ಚೆನ್ನಾಗೇ ಇರುತ್ತೆ. ಎಕ್ಸ್ಕ್ಯೂಸಸ್ ಕೊಡೋದಾದ್ರೆ ಎಲ್ಲರ ಹತ್ರನೂ ಎಕ್ಸ್ಕ್ಯೂಸಸ್ ಇದೆ. ಈ ಪಾಪ್ಯುಲರ್ ಯೂಟ್ಯೂಬರ್ ಅನ್ನ ನೀವು ನೋಡಿರ್ತೀರಾ, ಬಟ್ ಇದು ಈಗಿನ ಭುವನ್, ಇದು ಸ್ಟಾರ್ಟ್ ಮಾಡಿದಾಗ ಇದ್ದ ಭುವನ್. ನೀವು ಯಾರ್ದೇ ಸ್ಟೋರಿಯನ್ನ ಚೆಕ್ ಮಾಡಿದ್ರು ಅವರ ಸ್ಟಾರ್ಟಿಂಗ್ ಪಾಯಿಂಟ್ ಪರ್ಫೆಕ್ಟ್ ಆಗಿ ಇರೋದಿಲ್ಲ. ಈಗ ನಿಮ್ಗೆ ಯಾವ್ದು ಪರ್ಫೆಕ್ಟ್ ಅನಿಸ್ತಾ ಇದೆ, ಮೇ ಬಿ ಅದು ಸ್ವಲ್ಪ ಟೈಮ್ ನ ನಂತರ ಪರ್ಫೆಕ್ಟ್ ಅನ್ನಿಸದೇ ಇರಬಹುದು. ಅದಕ್ಕೆ ಒಂದು ಪ್ಲಾನ್ ನಿಂದ ಸ್ಟಾರ್ಟ್ ಮಾಡಿ. ಅಫ್ಕೋರ್ಸ್ ಮಿಸ್ಟೇಕ್ಸ್ ಆಗುತ್ತೆ, ಅದರಿಂದ ಲರ್ನ್ ಮಾಡಿ. ನಮ್ಗೆ ನಾವೇ ಮಾಡ್ಕೊಡೋ ವರ್ಸ್ಟ್ ಥಿಂಗ್ ಅಂದ್ರೆ ಬೇರೆಯವ್ರಿಗೆ ನಮ್ಮನ್ನ ಕಂಪೇರ್ ಮಾಡ್ಕೊಳ್ಳೋದು. ಅವನು ಗ್ರೋ ಆಗ್ತಾ ಇದ್ದಾನೆ, ನಾನು ಏನು ಮಾಡಿಲ್ಲ. ಅವನ ಹತ್ರ ಟ್ಯಾಲೆಂಟ್ ಇದೆ, ನನ್ನ ಹತ್ರ ಇಲ್ಲ. ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ನನ್ನಿಂದ ಆಗ್ತಾ ಇಲ್ಲ. ಈ ರೀತಿ ಕಂಪೇರ್ ಮಾಡೋದನ್ನ ನಿಲ್ಲಿಸಿ. ಯಾಕಂದ್ರೆ ಯಾರ ಬ್ಯಾಕ್ಗ್ರೌಂಡ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ಈಗ ಸೋಷಿಯಲ್ ಮೀಡಿಯಾ, ಬೇರೆಯವರ ಪೋಸ್ಟ್ ಅಂಡ್ ಸ್ಟೋರೀಸ್ ಅನ್ನ ನೋಡಿ ಕಂಪೇರ್ ಮಾಡ್ಕೊಳ್ಳೋರು ಕೂಡ ತುಂಬಾ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಐಫೋನ್ ಅನ್ನ ಪರ್ಚೇಸ್ ಮಾಡಿ ಸ್ಟೋರಿನಲ್ಲಿ ಅಪ್ಲೋಡ್ ಮಾಡ್ತಾರೆ. ನಿಮಗೆ ಅನ್ಸುತ್ತೆ ಅವ್ನು ಎಷ್ಟು ಪ್ರೋಗ್ರೆಸ್ ಆಗಿ ಈಗ ಐಫೋನ್ ಬೈ ಮಾಡಿದ್ದಾನೆ ಅಂತ. ಬಟ್ ಇನ್ ರಿಯಾಲಿಟಿ ಅದನ್ನ ಆತ EMI ನಲ್ಲಿನೂ ಪರ್ಚೇಸ್ ಮಾಡಿರ್ಬೋದು, ಅಥವಾ ಯೂಸ್ಡ್ ಐಫೋನ್ ಕೂಡ ಆಗಿರ್ಬೋದು. ಮೇ ಬಿ ಅದು ನಿಜಾನೂ ಆಗಿರ್ಬೋದು. ನಿಜ ಆಗಿದ್ರೆ ಅದರಿಂದ ಇನ್ಸ್ಪೈರ್ ಆಗಿ ಮೋಟಿವೇಶನ್ ತಗೊಳ್ಳಿ. ಆ ಪರ್ಸನ್ ಒಂದು ಸ್ಟೇಜ್ ನಿಂದ ಅಲ್ಲಿಗೆ ಹೋಗ್ತಾರಂದ್ರೆ ನಾವು ಹೋಗ್ಬೋದು ಅಂತ. ಅದರ ಬದಲು ಕಂಪೇರ್ ಮಾಡಿ ಡಿಮೋಟಿವೇಟ್ ಆಗಬೇಡಿ. ಇವನ್ ಕಂಪ್ಯಾರಿಸನ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದರ ಬೆನಿಫಿಟ್ ಕೂಡ ತುಂಬಾನೇ ಇದೆ. ನಿಮಗೆ ನಿಮ್ಮಲ್ಲಿ ಏನ್ ಫಾಲ್ಟ್ಸ್ ಇದೆ, ಅವ್ರು ಏನ್ ಬೆಟರ್ ಮಾಡಿದ್ರು, ನಾನು ಏನ್ ಚೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಬಟ್ ಈ ರೀತಿ ಥಿಂಕ್ ಮಾಡೋರು ಬಹಳ ಕಮ್ಮಿ. ಆದ್ರೆ ಯಾರಿಂದನೂ ಎಲ್ಲದನ್ನ ಪಡ್ಕೊಳಕ್ಕಾಗಲ್ಲ. ನಾವು ಯಾವುದೇ ಲೆವೆಲ್ಗೆ ರೀಚ್ ಆದ್ರೂ ಯಾವ್ದಾದ್ರೂ ಒಂದು ಥಿಂಗ್ ನಲ್ಲಿ ನಮಗಿಂತ ಬೆಟರ್ ಆಗಿ ಇರೋರು ಇದ್ದೇ ಇರ್ತಾರೆ. ಬಟ್ ಅದಕ್ಕಂತ ನಮ್ಮ ಹಾರ್ಡ್ ವರ್ಕ್ ಅನ್ನ ನಾವು ಬಿಡಬಾರ್ದು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಒಂದು ಸಣ್ಣ ಸ್ಪಾರ್ಕ್ ಅಥವಾ ಮೋಟಿವೇಶನ್ ಕೊಟ್ಟಿರುತ್ತೆ. ಬಟ್ ಆಸ್ ಐ ಸೆಡ್, ಈ ವಿಡಿಯೋ ನಿಮ್ಗೆ ಒಂದು ಸಣ್ಣ ಇನ್ಸ್ಪಿರೇಷನ್ ಕೊಡ್ಬೋದು. ಆದ್ರೆ ರಿಯಲ್ ಮೋಟಿವೇಶನ್ ಡೈಲಿ ನಿಮ್ಮ ಗೋಲ್ಸ್ ಕಡೆ ಎಫರ್ಟ್ಸ್ ಹಾಕೋದ್ರಿಂದಾನೆ, ಚೇಂಜಸ್ ನಿಂದಾನೆ ಸಿಗೋದು. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಫ್ ನೀವು ಇಲ್ಲಿ ತನಕ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಗೋಲ್ಸ್ ಅಂಡ್ ನೇಮ್ ಅನ್ನ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ಆಫ್ಟರ್ 6 ಮಂತ್ ನಿಮ್ಮ ಪ್ರೋಗ್ರೆಸ್ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಐಫೋನ್ ಬಯರ್ಸ್ ನ ರಿಯಾಲಿಟಿ ತಿಳ್ಕೊಳ್ಳೋಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಲೆಫ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಅಲ್ಲೇ ಸಿಗ್ತೀನಿ.